ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಪಿಲ್ಲರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಜಿ ಡಿ ಎನ್ ಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಕ್ವಶನ್ಸ್ ರಿಲೇಟೆಡ್ ಟು ಜಿ ಡಿ ಎನ್ ಟಿ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಫಸ್ಟ್ ಕ್ವಶನ್ ಬಂದು, ವಾಟ್ ಈಸ್ ಜಿ ಡಿ ಎನ್ ಟಿ? ಜಿ ಡಿ ಎನ್ ಟಿ ಮೀನ್ಸ್ ಜಾಮೆಟ್ರಿಕ್ ಡೈಮೆನ್ಷನಿಂಗ್ ಆ್ಯಂಡ್ ಟಾಲರೆನ್ಸಿಂಗ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ದಿಸ್ ಈಸ್ ಯೂಸ್ಡ್ ಇನ್ ಡ್ರಾಯಿಂಗ್ಸ್. ಸೊ ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ಸಲ್ಲಿ ಕೆಲವೊಂದು ಸಿಂಬಾಲ್ಸ್ಗಳನ್ನ ನೋಡ್ತೀವಿ. ಆಮೇಲೆ ರಿಪ್ರೆಸೆಂಟ್ ಮಾಡಿರ್ತಾರೆ ಚಿಕ್ಕ ಚಿಕ್ಕ ಸಿಂಬಾಲ್ಸ್ಗಳಲ್ಲಿ. ಸೊ ಅವಕ್ಕೆ ಜಾಮೆಟ್ರಿಕ್ ಡೈಮೆನ್ಷನಿಂಗ್ ಆ್ಯಂಡ್ ಟಾಲರೆನ್ಸಿಂಗ್ ಅಂತ ಅಂತಾರೆ. ಸೊ ಜಾಮೆಟ್ರಿಕ್ ಡೈಮೆನ್ಷನಿಂಗ್ ಆ್ಯಂಡ್ ಟಾಲರೆನ್ಸಿಂಗ್ is a system for defining and communicating engineering tolerances via symbolic language on engineering drawings. Yeah, so just now I said, right? So ಎಲ್ಲಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಡ್ರಾಯಿಂಗ್ಸ್ಗಳಲ್ಲಿ. ಸೊ ಚಿಕ್ಕದಾಗಿ ಸಮ್ ಸಿಂಬಾಲಿಕ್ ರಿಪ್ರೆಸೆಂಟೇಷನಿಂದ ಕೆಲವೊಂದು ಡೈಮೆನ್ಷನ್ಗಳನ್ನ ಅಥವಾ ಜಾಮೆಟ್ರಿ ಆಫ್ ದ ಡ್ರಾಯಿಂಗ್, ಸೊ ಶೇಪ್ ಆಫ್ ದ ಡ್ರಾಯಿಂಗ್ ಆರ್ ಸಮ್ ಪ್ಯಾರಾಮೀಟರ್ ಆಫ್ ದ ಡೈಮೆನ್ಷನ್ ಆರ್ ಸಮಥಿಂಗ್ ಇವನ್ನ ಸಿಂಬಾಲಿಕಲಿ ರಿಪ್ರೆಸೆಂಟ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಜನರಲ್ ಡೆಫಿನೇಷನ್ ಆಫ್ ಜಿ ಡಿ ಎನ್ ಟಿ. ಓಕೆ, ಸೊ ಐ ಹೋಪ್ ಇದು ಫಸ್ಟ್ ಕ್ವಶನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ನಮ್ಮ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸೊ ವಾಟ್ ಆರ್ ದ ಜಿ ಡಿ ಎನ್ ಟಿ ಸಿಂಬಾಲ್ಸ್? ಸೊ ಜಸ್ಟ್ ನಾವು ಹೇಳಿದ್ನಲ್ಲ ಸಿಂಬಾಲ್ಸ್ ಇರ್ತವೆ ಅಂತ. ಸೊ ವಾಟ್ ಆರ್ ದೋಸ್ ಸಿಂಬಾಲ್ಸ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ದೋಸ್ ಸಿಂಬಾಲ್ಸ್? ಸೊ ಇಲ್ಲಿ ನೋಡ್ಬೋದು ಸ್ಟ್ರೈಟ್ನೆಸ್, ಫ್ಲಾಟ್ನೆಸ್, ಸರ್ಕ್ಯುಲಾರಿಟಿ, ಸಿಲಿಂಡ್ರಿಸಿಟಿ. ಸೊ ದೀಸ್ lies under ಫಾರ್ಮ್ ಕ್ಯಾಟಗರೀಸ್. ಸೊ ಡ್ರಾಯಿಂಗ್ಸ್ಗಳಲ್ಲಿ ಈ ಥರ ಸಿಂಬಲ್ಸ್ಗಳನ್ನ ತೋರಿಸಿದಾಗ ದೀಸ್ ಆರ್ ರಿಲೇಟೆಡ್ ಟು ಸ್ಟ್ರೇಟ್ನೆಸ್, ಫ್ಲ್ಯಾಟ್ನೆಸ್. ಸೊ ಇವನ್ನ ನೋಡಿಕೊಂಡ್ರೆ ನಿಮಗೆ ಒಂದು ವಿಜುವಲ್ ಐಡಿಯಾ ಸಿಗುತ್ತೆ ಆ ಪ್ಯಾರಾಮೀಟರ್ ಏನಕ್ಕೆ ಡಿಫೈನ್ ಮಾಡ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನೋಡೋಣ ಯಾವ ಥರ ಇದನ್ನ ರೀಡ್ ಮಾಡಬೇಕು, ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್. ಜಸ್ಟ್ ಇಲ್ಲಿ ನೀವು ನೋಡ್ಬೋದು ದೀಸ್ ಆರ್ ದ ಡಿಫ್ರೆಂಟ್ ಸಿಂಬಾಲ್ಸ್. ಇನ್ನೂ ಜಾಸ್ತಿ ಇದ್ದಾವೆ, ಜಸ್ಟ್ ಫಾರ್ ಸಮ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಕೆಲವೊಂದು ನಾನು ಡಿಫೈನ್ ಮಾಡಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ. ಸೊ ಪ್ಯಾರಲಲಿಸಮ್, ಪರ್ಪೆಂಡಿಕ್ಯುಲಾರಿಟಿ, ಪೊಸಿಷನ್, ಸರ್ಕ್ಯುಲರ್ ರನ್ಔಟ್, ಟೋಟಲ್ ರನ್ಔಟ್, ಪ್ರೊಫೈಲ್ ಲೈನ್. ಲೈಕ್ ವೈಸ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದ್ದಾವೆ. ಫಾರ್ಮ್ ಕ್ಯಾಟಗರಿ, ಓರಿಯೆಂಟೇಷನ್ ಕ್ಯಾಟಗರಿ, ಲೊಕೇಶನ್ ಕ್ಯಾಟಗರಿ, ರನ್ಔಟ್, ಪ್ರೊಫೈಲ್. ಸೊ ಯಾವ ಥರ ಇರಬೇಕು ಪ್ರೊಫೈಲ್ ಅದು ಯಾವ ಥರ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಜಿ ಡಿ ಎನ್ ಟಿ. ಜಿ ಡಿ ಎನ್ ಟಿ ಸಿಂಬಾಲ್ಸಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಮತ್ತು ವಾಟ್ ಆರ್ ದ ಡಿಫ್ರೆಂಟ್ ಸಿಂಬಾಲ್ಸ್. ದೀಸ್ ಆರ್ ಬೇಸಿಕ್, ಬಟ್ ನೀವು ಇನ್ನೂ ಹುಡುಕಾಡಿದ್ರೆ ಇಂಟರ್ನೆಟ್ಟಲ್ಲಿ ಸುಮಾರು ಇದ್ದಾವೆ. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಹೌ ಟು ರೀಡ್ ಜಿ ಡಿ ಎನ್ ಟಿ ಸಿಂಬಾಲ್? ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಥರ ಡ್ರಾಯಿಂಗಲ್ಲಿ ರಿಪ್ರೆಸೆಂಟ್ ಮಾಡಿರ್ತಾರೆ. ಒಂದು ರೆಕ್ಟ್ಯಾಂಗಲ್ ಬಾಕ್ಸಲ್ಲಿ ವಿತ್ ಸಮ್ ಆ್ಯರೋ ಹಾಕಿ ಕೆಲವೊಂದು ಸಿಂಬಾಲ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಇವನ್ನ ಯಾವ ಥರ ನಾವು ರೀಡ್ ಮಾಡಬೇಕು ಅಂದರೆ ಟರ್ಷರಿ ಡೇಟಮ್, ಸೆಕೆಂಡರಿ ಡೇಟಮ್, ಪ್ರೈಮರಿ ಡೇಟಮ್, ಆ್ಯಂಡ್ ವಾಟ್ ಈಸ್ ದ ಮಾಡಿಫೈಯರ್, ಸ್ಟ್ಯಾಂಡರ್ಡ್ ಟಾಲರೆನ್ಸ್. ದೀಸ್ ಆರ್ ಟಾಲರೆನ್ಸ್ ಸಿಂಬಾಲ್ಸ್. ಎಮ್ ಅಂತ ಬರೆದು ಇಲ್ಲಿ ಹಾಕಿದಾರಲ್ಲ, ಸೊ ಇದು ಮ್ಯಾಕ್ಸಿಮಮ್ ಮಟೀರಿಯಲ್ ಕಂಡೀಷನ್. ಆ್ಯಂಡ್ ಇಲ್ಲಿ ಒಂದು ಡಯಾಮೀಟರ್ ಸಿಂಬಾಲ್ ಮಾಡಿದ್ದಾರೆ, ದಿಸ್ ಇಸ್ ಕಾಲ್ಡ್ ಡಯಾಮೆಟ್ರಿಕ್ ಸಿಂಬಾಲ್ ಏನಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಪೊಸಿಷನ್ಲಿದೆ, ಯಾವ ಪೊಸಿಷನ್ಲಿ ಇಲ್ಲಿ ಇದು ಇರಬೇಕು ವಿತ್ ರೆಸ್ಪೆಕ್ಟ್ ಟು ವಾಟ್. ಸೊ ಈ ಥರ ಈ ಲೀಡ್ ಆ್ಯರೋ ಎಲ್ಲಿ ಪಾಯಿಂಟ್ ಔಟ್ ಮಾಡಿರ್ತಾರಲ್ಲ ಒಂದು ಡೈಮೆನ್ಷನ್ಲಿ, ಆ ಡೈಮೆನ್ಷನ್ಗೆ ಈ ಒಂದು ಜಿ ಡಿ ಎನ್ ಟಿ ಸಿಂಬಲ್ ಹಾಕಿದಾಗ ಸೊ ನೀವು ಯಾವ ಥರ ಇದನ್ನ ರೀಡ್ ಮಾಡಬೇಕು ಅಂದರೆ, ಸೊ ಎವ್ರಿ ಟೈಮ್ ಇದೇ ಥರ ಏನು ಇರಲ್ಲ. ಸಮ್ಟೈಮ್ಸ್ ಓನ್ಲಿ ಪ್ರೈಮರಿ, ಸೆಕೆಂಡರಿ ಈ ಥರ ಡೇಟಮ್ ಇರುತ್ತೆ. ಡೇಟಮ್ ಅಂದರೆ ಒಂದು ಪ್ಲೇನ್ ಅಥವಾ ಒಂದು ಸರ್ಫೇಸ್ ಈ ಥರ ಮೆನ್ಷನ್ ಮಾಡಿರ್ತಾರೆ, ಅಥವಾ ಇಟ್ ಶುಡ್ ಬಿ ಅ ಸರ್ಕ್ಯುಲರ್ ಡಯಾಮೀಟರ್ ಇರ್ಬೋದು, ಆ್ಯಕ್ಸಸ್ ಇರ್ಬೋದು. ಈ ಥರ ಡೇಟಮ್ಗಳಿಂದ ರೆಫರೆನ್ಸ್ ತೊಗೊಂಡಿರ್ತಾರೆ. ಇದನ್ನ ರೆಫರೆನ್ಸ್ಗಳಿಂದ, ಈ ಡೇಟಮ್ ರೆಫರೆನ್ಸ್ಗಳಿಂದ ನಮ್ಮದು ಪೊಸಿಷನ್ ಏನಿದೆ ಅಲ್ಲ ವಿದಿನ್ 0.014 ಇರಬೇಕು. ಈ ಥರ ರೀಡ್ ಮಾಡಬೇಕು. ಸೊ ಕರೆಕ್ಟಾಗಿ ರೀಡ್ ಮಾಡಬೇಕು ಅಂದರೆ ನಮ್ಮ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡೋಣ ಯಾವ ಥರ ರೀಡ್ ಮಾಡಬೇಕು ಅಂತ. ಬೇಸಿಕ್ ಟರ್ಮಿನಾಲಜೀಸ್ ನಾವು ಇಲ್ಲಿ ಇದು ನೋಡಿದ್ವಿ. ಸೊ ನೆಕ್ಸ್ಟ್ ನಾವು ಯಾವ ಥರ ರೀಡ್ ಮಾಡಬೇಕು ಅನ್ನೋದನ್ನು ಇದ್ರಲ್ಲಿ ನೋಡೋಣ ಒಂದು ವಿತ್ ಎಕ್ಸಾಂಪಲ್. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಲೀಡ್ ಆ್ಯರೋ ಇದೆ, ಆಮೇಲೆ ಇಲ್ಲೊಂದು ಪೊಸಿಷನ್ ಇದೆ, ಇಲ್ಲೊಂದು ಡಯಾಮೀಟರ್ ಇದೆ, ABC ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನು ಅಂದರೆ ದಿಸ್ ಈಸ್ ಒನ್ ಸ್ಕ್ವೇರಲ್ಲಿ ಒಂದು ಹೋಲ್ ಇದೆ. ಈ ಹೋಲಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ, ಈ ಹೋಲು 1.5 mm ±3 ಡಯಾಮೀಟರ್. ಸೊ ಈ ಡಯಾಮೀಟರು ಪೊಸಿಷನ್, ಇದರ ಪೊಸಿಷನ್ ಯಾವ ಥರ ಇರಬೇಕು ಅಂದರೆ ಇಟ್ ಶುಡ್
mismatch up to 0.005 ಫ್ರಮ್ ಡೇಟಮ್ ಎ ಬಿ ಸಿ. ಡೇಟಮ್ ಎ ಯಾವುದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿದೆ ಡೇಟಮ್ ಎ, ಇಲ್ಲಿ ಇದು ಕೆಳಗಡೆ ಸಿ ಇದೆ, ಇಲ್ಲಿ ಜಸ್ಟ್ ನಾನು ಡ್ರ್ಯಾಗ್ ಮಾಡ್ತೀನಿ. ಸೊ ದಿಸ್ ಈಸ್ ಡೇಟಮ್ ಬಿ, ಡೇಟಮ್ ಸಿ ಮತ್ತು ಡೇಟಮ್ ಎ. ಡೇಟಮ್ ಎ ಅಂದರೆ ಇದೆ ಸರ್ಫೇಸ್. ಸೊ ಈ ಒಂದು ಹೋಲು ಎಕ್ಸ್ ವೈ ಝೆಡ್ ಮೂರು ಡೈರೆಕ್ಷನಲ್ಲಿ ಈ ಪೊಸಿಷನ್ ಏನಿದೆಲ್ಲ, ಇದರ ಪೊಸಿಷನ್ ಅದು ಜಸ್ಟ್ ಅಲೋವೇಬಲ್. ಎಷ್ಟು ಅಲೋವೇಬಲ್ ಇದೆ ಅಂದರೆ 0.005 mm ಇರ್ಬೋದು, ಸೆಂಟಿಮೀಟರ್ ಇರ್ಬೋದು, ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇದು ಇಷ್ಟು ಮಾತ್ರ ಅದು ಅಲೋವೇಬಲ್. ಸ್ಟ್ಯಾಂಡರ್ಡ್ ಏನಿದೆ ಅಲ್ಲ 1.5 ಇಂದ, ಸೊ ಇಷ್ಟುವರೆಗೆ ಡೇವಿಯೇಟ್ ಆದರೆ ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಬೋದು ಅಂತ. ಸೊ ರೀಡ್ ಮಾಡೋದು ಯಾವ ಥರ ಅಂದರೆ, ದ ಡಯಾಮೀಟರ್ 1.50, ಇಟ್ ಕ್ಯಾನ್ ಚೇಂಜ್ ದ ಪೊಸಿಷನ್ ಅಪ್ ಟು 0.005 ಫ್ರಾಮ್ ಡೇಟಮ್ ಎ ಬಿ ಸಿ. ಈ ಥರ ರೀಡ್ ಮಾಡಿದರೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈ ಹೋಲ್ ಇದೆಲ್ಲ, ಈ ಹೋಲು ಎಕ್ಸ್ ವೈ ಝೆಡ್, ಇಲ್ಲಿ ಪ್ಲೇನ್ ಬಿ ಅಂದರೆ ಯಾವುದು, ಈ ಪ್ಲೇನ್, ಆಮೇಲೆ ಸಿ ಅಂದರೆ ಯಾವುದು ವಿತ್ ರೆಸ್ಪೆಕ್ಟ್ ಟು ದಿಸ್ ಇದೇನಿದೆಲ್ಲ, ಈ ಲೈನು ಮತ್ತು ಈ ಲೈನ್, ಅದನ್ನ ಒಂದು ಸರ್ಫೇಸ್ ಅಂತ ತಗೊಳ್ಳಿ. ಆಮೇಲೆ ಇದು ರೆಕ್ಟ್ಯಾಂಗ್ಯುಲರ್ ಟಾಪ್ ಫೇಸ್ ಏನಿದೆಲ್ಲ ಕಾಣಿಸ್ತಾ ಇರೋದು. ಸೊ ಈ ಫೇಸ್ ವಿತ್ ರೆಸ್ಪೆಕ್ಟ್ ಟು ಆಲ್ 3 ಡೇಟಮ್ಸ್ ಆರ್ ಸರ್ಫೇಸ್ ಆರ್ ಲೈನ್ಸ್, ಇಟ್ ಶುಡ್ ಬಿ ವಿದಿನ್ 0.005. ಸೊ ದಿಸ್ ಈಸ್ ಹೌ ಯು ರೀಡ್ ದ ಜಿ ಡಿ ಆ್ಯಂಟಿ ಸಿಂಬಾಲ್ಸ್. ಸೊ ಇಲ್ಲೂ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಪ್ಯಾರಲಲಿಸಮ್. ದ ಸರ್ಫೇಸ್ ಏನಿದೆಲ್ಲ, ಇದು ಸರ್ಫೇಸ್ ಆಫ್ ದಿಸ್ ಏಸ್ ಡೇಟಮ್, ಇಟ್ ಶುಡ್ ಗೋ ಅಪ್ ಟು 0.005, that is acceptable. And again term B should be perpendicular to A up, and it's allowable up to 0.01. ಅಗೇನ್ ಇಲ್ಲಿ ನೋಡಿ ಡೇಟಮ್ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಡೇಟಮ್ ಸಿ ಕ್ಯಾನ್ ಬಿ ಪರ್ಪೆಂಡಿಕ್ಯುಲರ್ ಟು ವಿತ್ ರೆಸ್ಪೆಕ್ಟ್ ಟು ಎ ಆ್ಯಂಡ್ ಬಿ. ಈ ಒಂದು ಡೈಮೆನ್ಷನ್ ಇದೆ ಅಲ್ಲ, ಇಟ್ ಕ್ಯಾನ್ ಗೋ ಅಪ್ ಟು 0.01 mm ಅಥವಾ ಸೆಂಟಿಮೀಟರ್ ಏನು ಕೊಟ್ಟಿದ್ದಾರೆ ಅದು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ರೀಡ್ ದ ಡ್ರಾಯಿಂಗ್. ಇದರದ್ದು ಪರ್ಪಸ್ ಏನು ಅಂದರೆ, ಎವ್ರಿಥಿಂಗ್ ವಿ ಕ್ಯಾನಾಟ್ ಮೆನ್ಷನ್ ಇನ್ ದ ಡ್ರಾಯಿಂಗ್. ಡ್ರಾಯಿಂಗಲ್ಲಿ ಇದನ್ನು ಬರಿತಾ ಹೋದರೆ ಡ್ರಾಯಿಂಗಲ್ಲಿ ಸ್ಪೇಸ್ ಉಳಿಯಲ್ಲ. ಸೊ ಸ್ಪೇಸ್ ಕನ್ಸ್ಟೆಂಟ್ ಅಥವಾ ಟೆಕ್ನಿಕಲಿ ಸಮಥಿಂಗ್ಸ್ನ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ವರ್ಡ್ಸಲ್ಲಿ. ಸೊ ಅವನ್ನ ಈ ಥರ ಸಿಂಬಾಲಿಕ್ ರೀಪ್ರೆಸೆಂಟೇಷನಿಂದ ರೀಪ್ರೆಸೆಂಟ್ ಮಾಡ್ತಾರೆ ಡ್ರಾಯಿಂಗಲ್ಲಿ. ಇದನ್ನು ನೋಡಿಕೊಂಡು ಪೊಸಿಷನ್ ಸೆಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಅವನು ಆ ಪೊಸಿಷನ್ಲಿಟ್ಟು ಅದನ್ನ ಹೋಲ್ನ ಡ್ರಿಲ್ ಮಾಡ್ತಾನೆ. Likewise, that position should be maintained. So why we have to use the GD&T? So just now I just explained, right? GD&T gives a manufacturer a clear understanding of the tolerances for the specific part. On the specific component partನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ನೀವು ಕ್ಲಿಯರಾಗಿ ಡಿಫೈನ್ ಮಾಡಿದರೆ, ಸಿಂಬಾಲಿಕ್ಲಿ ರಿಪ್ರೆಸೆಂಟ್ ಮಾಡಿದರೆ, ಇಟ್ ವಿಲ್ ಗಿವ್ ಅ ಕಂಪ್ಲೀಟ್ ಕ್ಲಿಯರ್ ಇನ್ಫಾರ್ಮೇಷನ್ ಟು ದ ಮ್ಯಾನುಫ್ಯಾಕ್ಚರರ್ ಆರ್ ದ ಪರ್ಸನ್ ಹೂ ಮ್ಯಾನುಫ್ಯಾಕ್ಚರ್ ದ ಕಾಂಪೊನೆಂಟ್. ಸೊ ಅವರಿಗಿದು ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಟು ಮ್ಯಾನುಫ್ಯಾಕ್ಚರ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಸಿಂಬಾಲ್ಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ GD&T ಸಿಂಬಾಲ್ಸ್. ಸೊ ಇಟ್ಸ್ ಅ ಕ್ವಿಕ್ ಒಂದು ಎಕ್ಸ್ಪ್ಲನೇಷನ್ ಇತ್ತು. ಸೊ ಐ ಹೋಪ್ ನಿಮಗಿದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ನಮ್ಮ ಲಾಸ್ಟ್ ಸೆಷನ್ ಬಂದು ಕ್ವಿಜ್. ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು GD&T ಸಿಂಬಾಲ್ಸ್ಗಳಿದ್ದಾವೆ. ಸೊ ಫಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ಬಿಲೋ ಈಸ್ ನಾಟ್ ಅ GD&T ಸಿಂಬಾಲ್? ಸೊ A B C D 4 GD&T ಸಿಂಬಾಲ್ಸ್ಗಳಿದ್ದಾವೆ. ಇದರಲ್ಲಿ ಯಾವುದು GD&T ಸಿಂಬಾಲ್ ಅಲ್ಲ, ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಅಗೇನ್ ಸೆಕೆಂಡ್ ಕ್ವಶನ್ ಬಂದು, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ GD&T? ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.